ಭಯಂಕರ ಚಳಿಯಲ್ಲಿ ಒಂದು ಮುದುಕಿ ಕುತ್ಕೊಂಡು ಹಳ್ಳ ಅಗಿತಾ ಇರ್ತಾಳೆ. ಮತ್ತವಳು ಈಗ ಅನ್ಕೋತಾಳೆ, ನಾನ್ ಇನ್ನೊಂದ್ 2 ನಿಮಿಷದಲ್ಲಿ ಸಾಯೋಳಿದೀನಿ. ಆದ್ರಿಂದ ನಾನು ನನ್ನ ಹಳ್ಳವನ್ನು ನಾನೇ ಅಗಿತೀನಿ. ಜನರೇನಂತಾರೆ, ಸತ್ ಮೇಲೆ ಜನರು ಏನ್ ಎತ್ಕೊಂಡೋಗ್ತಾರೆ ಅಂತ. ಆದ್ರೆ ನಾನು ಈ ಮಾಯಾ ಸ್ಪೂನ್ ಅನ್ನು ಮಾತ್ರ ನನ್ ಜೊತೆ ತಗೊಂಡು ಹೋಗ್ತೀನಿ. ನನ್ನ ಹತ್ರದಿಂದ ಯಾರು ಅದನ್ನ ತಗೊಳಕ್ಕಾಗಲ್ಲ. ಅದು ನನ್ ಜೊತೆ ಈ ಹಳ್ಳದಲ್ಲೇ ದಫನ್ ಆಗ್ಬಿಡುತ್ತೆ ಹಂಗಂತ ಅನ್ಕೊಂಡು ವಯಸ್ಸಾದವಳು ಆ ಒಂದು ಸ್ಪೂನ್ ಅನ್ನು ಅವಳ ಹತ್ರನೇ ಇಟ್ಕೊಂಡು ಆ ಹಳ್ಳದಲ್ಲಿ ಮಳ್ಕೊಂಡು ಅವಳೆ ಮಣ್ಣು ಹಾಕೊಂಡು ಮುಚ್ಕೊಂಡ್ಬಿಡ್ತಾಳೆ. ಸಡನ್ ಆಗಿ ಮಳೆ ತುಂಬಾ ಜೋರಾಗಿ ಬರಕ್ಕೆ ಶುರು ಆಗ್ಬಿಡುತ್ತೆ. ಆಮೇಲೆ ಅದರಿಂದ ಆತ್ಮ ಆಚೆ ಬರುತ್ತೆ. ನಿಮ್ಮೆಲ್ಲರಿಗೂ ಧನ್ಯವಾದ ಜನಗಳೇ. ಬೆಳಗ್ಗೆ ರಾಂಪುರ್ ಅನ್ನೋ ಊರಲ್ಲಿ ತುಂಬಾನೇ ಚಳಿ ಆಗ್ತಿತ್ತು. ಆ ಊರಲ್ಲಿ ತುಂಬಾ ಸುಂದರವಾದ ಮಾರ್ಕೆಟ್ ಕೂಡ ಇತ್ತು. ಅದೇ ಬಜಾರಲ್ಲಿ ನಂದಿತಾ ಎಂಬುವ ಒಂದು ಹುಡುಗಿ ಪಾಪ ತುಂಬಾನೇ ಬಡವಳು. ಪಾಪ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಮೋಮೋಸ್ ಪಾನಿಪುರಿ ಮಾರೋ ಅಮ್ಮ, ನೀವೆಲ್ಲ ಹೋಗ್ಬಿಟ್ರಿ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅರೆ, ಮೋಮೋಸ್ ಮತ್ತೆ ಪಾನಿಪುರಿ ತಾಯಿ ಇನ್ನು ಈ ಪ್ರಪಂಚದಲ್ಲಿಲ್ಲ. ನಾವು ಸಹ ಬೆಳಗಿಂದ ಅವ್ರಿಗೆ ಕಾಯ್ತಾ ಇದ್ವಿ. ಆದ್ರೆ ಹಂಗಂತೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇನ್ನೊಂದ್ ಕಡೆ ನಂದಿತಾ ಪಾಪ ತುಂಬಾನೇ ಅಳ್ತಾಳೆ. ಅಮ್ಮ, ನೀನೆಲ್ಲ ಹೋಗ್ಬಿಟ್ಟೆ ಅಮ್ಮ. ನಮ್ಗಂತ ಇದ್ದಿದ್ ನೀನೊಬ್ಳೆ, ಬೇರೆ ಯಾರೂ ಇಲ್ಲ. ನಮ್ಗ ಹಶು ಆದಾಗ ನೀನೇ ಪಾನಿಪುರಿ ಮೋಮೋಸ್ ತಿನ್ನಕ್ ಕೊಡ್ತಿದ್ದೆ. ದುಡ್ಡು ಕೂಡ ತಗೋತಾ ಇರ್ಲಿಲ್ಲ. ಇವಾಗ ಎಲ್ಲ ಹೋಗ್ಬಿಟ್ಟೆ ಹಂಗಂತ ಅವಳು ಅಳ್ತಿರುವಾಗ ಅಲ್ಲಿರುವ ಜನರು ಎಲ್ಲಾರು ಕೂಡಕ್ಕೋತಾರೆ. ಅಲ್ಲಿಂದ ಒಬ್ಬ ಹುಡುಗಿ ಬರ್ತಾಳೆ. ಕೋಪದಿಂದ ಹೀಗಂತ ಅಂತಾಳೆ, ನಿನಗೆ ನಾಚಿಕೆ ಇಲ್ವಾ? ಯಾಕೆ ಸುಮ್ನೆ ಹೇಳ್ತಿದ್ಯಾ? ಆ ವಯಸ್ಸಾದ ಅಜ್ಜಿದಾರಲ್ವಾ, ಅವ್ರ ಹತ್ರ ಕಲ್ತ್ಕೋ. ವಯಸ್ಸಾದ್ರೂ ಅವರು ಕೆಲ್ಸ ಮಾಡಿ ಸಂಪಾದನೆ ಮಾಡ್ತಿದ್ರು. ನೀನು ಇಷ್ಟು ವಯಸ್ಸಿದ್ರು ಭಿಕ್ಷೆ ಬೇಡಿ ತಿನ್ಬೇಕಂತ ಅನ್ಕೋತಿದ್ಯಾ? ಹಂಗಂತ ಹೇಳಿ ಅವರು ಅಲ್ಲಿಂದ ಹೊಟ್ಟೋಗ್ಬಿಡ್ತಾರೆ. ಆಮೇಲೆ ಅವಳು ಹಶು ತಡ್ಕೊಳಕ್ಕಾಗದೆ ಎಲ್ಲ ಅಂಗಡಿ ಹತ್ರ ಹೋಗಿ ಭಿಕ್ಷೆ ಬೇಡ್ತಾಳೆ. ಆದ್ರೆ ಯಾರು ಅವಳಿಗೆ ಏನು ಕೊಡೋದಿಲ್ಲ. ಅವಳು ಅಲ್ಲಿಂದ ಹೋಗದೆ ಇರುವಾಗ ಅವರು ಟೊಮೆಟೊಗಳನ್ನ ಎತ್ತಿ ಅವಳ ಮೇಲೆ ಹಾಕಿ ಕಳಿಸ್ತಿದ್ರು. ಹೊಡಿರೋ, ಕೈ ಕಾಲ್ ಚೆನ್ನಾಗಿದ್ರೆ ಭಿಕ್ಷೆ ಬಿಡ್ತಾಳೆ. ಭಿಕ್ಷುಕಿ, ನಮ್ಮನ್ನ ಹೊಡಿಬೇರಿ, ನಾವು ಅನಾಥರು. ನಮ್ಮನ್ನ ನೋಡಿದ್ರೆ ಯಾರು ಕೇಳಲ್ಲ ಅಲ್ವಾ? ನಾವು ಕೆಲ್ಸ ಕೇಳಿದ್ರು ನೀವು ಕೊಡೋದಿಲ್ಲ ಹಂಗಂತ ಅನ್ಕೊಂಡು ಅಳ್ಕೋತಾ ಹೋಗ್ತಾಳೆ. ಆಮೇಲೆ ಅವಳು ರೋಡಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವಳು ಪಾಪ ಯಾರು ಅವಳಿಗೆ ಭಿಕ್ಷೆ ಹಾಕಲ್ಲ. ತುಂಬಾ ಹೊತ್ತು ಅವಳು ಕುತ್ಕೊಂಡು ಬೇಡ್ಕೋತಾ ಇರ್ತಾಳೆ. ಆಮೇಲೆ ಅಲ್ಲಿಂದ ಎದ್ದು ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ. ಮತ್ತೆ ದೇವರ ಮುಂದೆ ನಿಂತ್ಕೊಂಡು ಬೇಡ್ಕೋತಾಳೆ. ಅಪ್ಪ, ತಂದೆ, ನಮ್ಗೆ ಯಾಕೆ ಇಷ್ಟು ಕಷ್ಟ? ಮೊದಲು ಅಪ್ಪ ಅಮ್ಮ ಕರ್ಕೊಂಡೋಗ್ಬಿಟ್ಟೆ. ನಮ್ಮನ್ನ ನೋಡ್ಕೊಂಡಿರುವ ಒಬ್ಬ ಅಮ್ಮನೂ ಹೋಗ್ಬಿಟ್ರು. ಇವಾಗ ನಾವೇನ್ ಮಾಡೋದು? ಇಷ್ಟು ಕಷ್ಟ ಪಡ್ತಿದೀವಿ. ನಮ್ಮನ್ನ ಕೂಡ ನಿಮ್ಮ ಹತ್ರನೇ ಕರ್ಕೊಂಡ್ಬಿಡ್ಬೋದು ಅಲ್ವಾ? ಮತ್ತೆ ಪೂಜಾರಿಗಳು ಬರ್ತಾರೆ. ನಂದಿತಾ ತಿರುಗಿ ಅವ್ರನ್ನ ನೋಡ್ತಾಳೆ. ಅಯ್ಯ, ದಯವಿಟ್ಟು ನಮ್ಮ ಹತ್ರ ಬರ್ಬೇಡಿ. ನಾವು ಭಿಕ್ಷೆ ಬೇಡ ಅವರು ರೋಡಲ್ಲಿ. ನೀನು ಅಸ್ಪೃಶ್ಯಳಾಗಿದ್ರೆ ಭಗವಂತ ನಿನ್ನ ಈ ಭೂಮಿಗೆ ಕಳಿಸ್ತಾನೆ ಇರಲಿಲ್ಲ. ನೀನು ಭಗವಂತನಿಗೆ ಬೇಕಾಗಿದ್ರೆ ಬೇಡೋನಕ್ಕೆ ನಾವು ಮನುಷ್ಯರು ಯಾರೋ ಇವತ್ತು ಸ್ವೀಕಾರ ಮಾಡ್ತಾರೆ. ನನಗೆ ನಿನ್ನ ಸಮಸ್ಯೆ ಗೊತ್ತು. ನೀನು ಭಿಕ್ಷೆ ಬೇಡೋದನ್ನ ಬಿಟ್ಟು ಏನಾದ್ರೂ ಕೆಲಸ ಮಾಡು. ಆಮೇಲೆ ನೋಡು, ಭಗವಂತ ನಿನಗೆ ಸಹಾಯ ಮಾಡೋಕ್ ಬರ್ತಾನೆ. ಯಾಕಂದ್ರೆ ಈ ಜನಗಳು ಭಿಕ್ಷುಕರನ್ನ ಸ್ವೀಕಾರ ಮಾಡೋದಿಲ್ಲ. ಆಮೇಲೆ ಅವರು ಪೂಜೆಗಳು ಮಾಡಕ್ಕೆ ಶುರು ಮಾಡ್ಬಿಡ್ತಾಳೆ. ನಂದಿತಾ ಆ ದೇವಸ್ಥಾನದ ಆಚೆನೆ ಕುತ್ಕೊಂಡು ಭಿಕ್ಷೆ ಬೇಡ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ಧನವಂತ ಹುಡುಗ ಆದ ಆದಿತ್ಯ ಬರ್ತಾನೆ. ಅವನ ಹತ್ರನೂ ಭಿಕ್ಷೆ ಬೇಡ್ತಾಳೆ. ಅಣ್ಣ, ತುಂಬಾ ದಿನದಿಂದ ತಿಂದಿಲ್ಲ. ಅವಳು ಅಣ್ಣ ಅಂತ ಕರೆದಿದ ತಕ್ಷಣ ಆದಿತ್ಯಗೆ ಮನಸ್ಸೇ ಕರ್ಗೋಗ್ಬಿಡುತ್ತೆ. ತಕ್ಷಣ ಒಂದು ಒಳ್ಳೆ ರೆಸ್ಟೋರೆಂಟ್ಗೆ ಕರ್ಕೊಂಡೋಗ್ತಾನೆ. ಆಮೇಲೆ ಅವಳಿಗೆ ಬೇಕಾಗಿದ್ದು ಅವನು ತಿನ್ನಕ್ಕೆ ಇಸ್ಕೊಡ್ತಾನೆ. ಆಮೇಲೆ ಅಲ್ಲಿಗೆ ವೇಟರ್ ಬರ್ತಾನೆ. ಸೋರಿ, ಭಿಕ್ಷುಕರಿಗೆ ಊಟ ತಿನ್ಸೋ ಅವಶ್ಯಕತೆ ಇಲ್ಲ. ಇದರಿಂದ ಇವ್ರ ಪರಿಸ್ಥಿತಿ ಹದಗೆಡುತ್ತೆ. ವೇಟರ್ ಹಂಗಂತ ಹೇಳಿದ ತಕ್ಷಣ ಅವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ತಕ್ಷಣ ಆ ಊಟವನ್ನು ಎತ್ತು ಅವನ್ ಮೇಲೆನೆ ಬಿಸಾಕ್ಬಿಡ್ತಾನೆ. ದುಡ್ಡನ್ನ ಕೊಟ್ಟು ಬೇರೆ ಹೋಟ್ಲಿಗೆ ಹೋಗ್ತಾರೆ. ಆಮೇಲೆ ಅವರು ಕುತ್ಕೊಂಡು ತಿನ್ನಕ್ ಶುರು ಮಾಡ್ತಾರೆ. ಇದೆಲ್ಲ ನೋಡಿ ನಂದಿತಕ್ಕೆ ಭಯ ಆಗ್ಬಿಟ್ಟಿರುತ್ತೆ. ಅಣ್ಣ, ನೀವು ಇಷ್ಟ ಕೋಪ ಪಡಬಾರ್ದು. ನೋಡ್ತಂಗಿ, ಇದನ್ ಕೇಳಿ ನಂಗೆ ಬೇಜಾರಾಯ್ತು. ಭಿಕ್ಷೆ ಬಿಡೋರ್ನ ಜನಗಳು ಅವಮಾನ ಮಾಡ್ತಾರೆ. ಒಂದ್ ವೇಳೆ ಹಣವಂತ ಬಂದ್ರೆ ಅವ್ರು ಹೇಳ್ತಾರೆ, ತುಂಬಾ ಹಣ ಗಳಿಸಿದಾನೆ ಇವನು ಅಂತ. ಯಾವತ್ತೂ ಅವರ ವಿಷಯನ ನೋಡ್ಕೊಳ್ಳೋದೇ ಇಲ್ಲ, ಅವ್ರ ಜೀವನದಲ್ಲಿ ಏನ್ ಮಾಡ್ತಾ ಇದಾರೆ ಅಂತ. ಮತ್ತೆ ನೀನು ತೊಂದರೆ ತಗೋಬೇಡ, ನೀನು ಊಟ ಮಾಡು. ಆದಿತ್ಯನ ಮಾತು ಕೇಳಿ ಅವಳಿಗೆ ತುಂಬಾನೇ ಮನ್ಸಲ್ ಧೈರ್ಯ ಬರುತ್ತೆ. ಅವನು 10,000 ಕೊಟ್ಟು ಅಲ್ಲಿಂದ ಹೊರಬಿಡ್ತಾನೆ. ಮಾರನೇ ದಿನ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಮತ್ತೆ ಅವಳು ಸಿಗ್ನಲ್ ಹತ್ರ ಬಂದು ಯಾವಾಗ್ಲೂ ಆದಿತ್ಯ ಹೇಳಿದ ಮಾತನ್ನೇ ಯೋಚನೆ ಮಾಡ್ತಾಳೆ. ತಕ್ಷಣ ಅವಳು ಆ ದುಡ್ಡಿಂದ ಒಂದು ಪಾನಿಪುರಿ ಅಂಗಡಿಯನ್ನ ಆಗ್ಬೇಕನ್ಕೋತಾಳೆ. ಆ ಅಜ್ಜಿ ಎಲ್ಲಿ ಪಾನಿಪುರಿ ಇಟ್ಕೊಂಡ್ ಮಾರ್ತಿದ್ರೋ ಅಲ್ಲೇ ಅಂಗಡಿ ಹಾಕಣ ಅನ್ಕೋತಾಳೆ. ಆದ್ರೆ ಅವಳು ಅಲ್ಲೋಗ್ ನೋಡ್ತಾಳೆ, ಅಲ್ಲಿ ಆಲ್ರೆಡಿ ತುಂಬಾ ಜನ ಪಾನಿಪುರಿ ಅಂಗಡಿ ಓಪನ್ ಮಾಡ್ಬಿಟ್ಟಿರ್ತಾರೆ.
ಅಮ್ಮಾಜಿ ಬದುಕಿರುವಾಗ ಇಲ್ಲಿ ಯಾವೊಂದು ಪಾನಿಪುರಿ ಅಂಗಡಿನೂ ಇದ್ದಿಲ್ಲ. ಇವಾಗ ನೋಡಿ ಎಷ್ಟು ಅಂಗಡಿ ಇದೆ ಅಂತ. ಎಲ್ಲಾರು ಅವ್ರ ಹತ್ರ ಮಾತ್ರನೇ ಹೋಗಿ ಪಾನಿಪುರಿ ತಿಂತಿದ್ರು. ಆದ್ರೆ ಪಾಪ ಆ ಹುಡ್ಗಿ ಹತ್ರ ತಿನ್ನಕ್ಕೆ ಯಾರು ಬರ್ತಿರ್ಲಿಲ್ಲ. ಸಾಯಂಕಾಲ ಸಮಯದಲ್ಲಿ ಇಬ್ಬರು ಬರ್ತಾರೆ. ಏನ್ ಮಗಳೇ, ನಾನಿನ್ನ ಸಾಕಷ್ಟು ಬರೀ ಭಿಕ್ಷೆ ಬಡೋದನ್ನ ನೋಡಿದೀನಿ. ಈ ಕೆಲ್ಸ ನೀನ್ ಒಳ್ಳೇದೇ ಮಾಡ್ದೆ. ಕೊಡು, ನಮಗೂ ಪಾನಿಪುರಿ ತಿನ್ಸು ಸ್ವಲ್ಪ. ಚಿಕ್ಕಪ್ಪ, ಖಂಡಿತವಾಗ್ಲು ನೀವು ನನ್ನ ಮೊದಲನೇ ಗ್ರಾಹಕರು ಹಂಗಂತ ಹೇಳಿ ಅವ್ರಿಗೆ ಪಾನಿಪುರಿ ಕೊಡ್ತಾಳೆ. ಅವರು ತಿನ್ಬಿಟ್ಟು ಅಲ್ಲಿಂದ ಹೊರಡ್ಬಿಡ್ತಾರೆ. ಅವ್ರು ಹೋದ ನಂತರ ಎದುರಲ್ಲಿ ಪಾನಿಪುರಿ ಅಂಗಡಿ ಇಟ್ಕೊಂಡಿರೋವ ಒಬ್ಬ ಅಲ್ಲಿಗೆ ಬರ್ತಾನೆ. ಏ ಭಿಕ್ಷುಕ, ನಿನ್ನ ಅಂಗಡಿ ಇಲ್ಲಿಂದ ಆಯ್ತು, ಇಲ್ಲಾಂದ್ರೆ ಸರಿ ಇರಲ್ಲ. ನಮ್ ಕಷ್ಟ ಏನೋ ನಾವ್ ನೋಡ್ಕೋತಿದೀವಿ, ನಿನ್ಗೇನಾದ್ರು ಡಿಸ್ಟರ್ಬ್ ಮಾಡದ? ಈ ರೋಡ್ ಏನಾದ್ರು ನಿಮ್ಮ ಅಪ್ಪಂದ? ಬಂದ್ಬಿಟ್ಲ ಭಿಕ್ಷುಕ್ಕೆ. ಏ ಅಣಂದ್ರ, ಇವಳು ಗಾಡಿನ ತಳ್ಳ್ರು. ಆ ಗಾಡಿಯನ್ನೇ ಅವರು ಕೆಳಗಡೆ ತಳ್ಬಿಡ್ತಾರೆ. ಅದ್ರಲ್ಲಿರುವ ವಸ್ತುಗಳು ಎಲ್ಲಾನು ಕೆಳಗಡೆ ಬಿದ್ದೋಗತ್ತೆ. ಪಾಪ ತುಂಬಾನೇ ಅವಳು ಬೇಜಾರ್ ಪಡ್ತಾ ಇರ್ತಾಳೆ. ಅಯ್ಯೋ ದೇವ್ರೆ, ಯಾಕಪ್ಪ ನನಗ್ ಮಾತ್ರ ಈ ಕಷ್ಟ? ನಾನ್ ಯಾಕೆ ಈ ಪ್ರಪಂಚದಲ್ಲಿ ಬದುಕ್ಬೇಕಪ್ಪ? ದಯವಿಟ್ಟು. ನಂದಿತಾ ಅವಳ ಗಾಡಿ ಮುಂದೆನೆ ಕೂತಿರ್ತಾಳೆ. ಆಮೇಲೆ ಮೆಲ್ಲಕ್ಕೆ ಅದನ್ನ ಸರಿ ಮಾಡಿ ಅದ್ರಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ಬೆಳಗ್ಗೆ ನೋಡ್ತಾಳೋ ಇಲ್ವೋ, ಅವಳ ಗಾಡಿಯಲ್ಲೇ ಪಾನಿಪುರಿಗೆ ಬೇಕಾದ ಎಲ್ಲಾ ವಸ್ತು ಇರತ್ತೆ. ಅದು ಮಾತ್ರ ಅಲ್ದೆ ಮೋಮೋಸ್ ಕೂಡ ಇರುತ್ತೆ. ಅದನ್ ನೋಡಿ ಅವಳು ಶಾಕ್ ಆಗ್ಬಿಡ್ತಾಳೆ. ಏನಿದು? ನಾನು ರಾತ್ರಿ ಮಲ್ಕೋವಾಗ ಹಿಂಗಿರ್ಲಿಲ್ಲ. ಮೋಮೋಸ್, ಪಾನಿಪುರಿ ಇದೆಲ್ಲ ಇಲ್ಲೆಂಗ್ ಬಂತು? ಇದೆಲ್ಲ ಅಜ್ಜಿ ಮಾಡ್ತಿದ್ರಲ್ವಾ, ಅದೇ ತರ ಇದೆ ಟೇಸ್ಟು. ಮತ್ತೆ ಇವಾಗ ಇಲ್ಲೆಂಗ್ ಬಂತಪ್ಪ? ಆ ಒಂದು ಸುವಾಸನೆ ಎಲ್ಲಾರು ಎಳಿತಾ ಇತ್ತು. ಆಮೇಲೆ ತಕ್ಷಣ ತುಂಬಾ ಜನ ಅವಳ ಹತ್ರ ಪಾನಿಪುರಿ ತಿನ್ನಕ್ಕೆ ಬರ್ತಿದ್ರು. ಮತ್ತೆ ಎಲ್ಲಾರು ತುಂಬಾ ಸಂತೋಷವಾಗಿ ತಿಂತಿದ್ರು. ಅಕ್ಕ, ನೀವಂತೂ ಅಮ್ಮನ ನೆನಪು ತರಿಸಿದ್ರಿ. ಅವ್ರ ತರ ಸ್ವಾದಿಷ್ಟವಾದ ಮೋಮೋಸ್ ಪಾನಿಪುರಿ ಯಾರು ಮಾಡಿರ್ಲಿಲ್ಲ. ನೀವ್ ಹೇಗ್ ಮಾಡಿದ್ರಿ? ಇಲ್ಲ, ನನಗೇನ್ ಮಾಡೋದು ಅರ್ಥ ಆಗ್ತಿಲ್ಲ, ಏನೋ ಗೊತ್ತಾಗ್ತಿಲ್ಲ. ನೀವು ಪಾನಿಪುರಿ ತಿನ್ನಿ. ಅವಳು ಪಾನಿಪುರಿ ಮಾಡೋದು ಶುರು ಮಾಡ್ಬಿಡ್ತಾಳೆ. ಆಮೇಲೆ ಇದೇ ತರ ತುಂಬಾ ಜನ ಗ್ರಾಹಕರು ಬರ್ತಿದ್ರು. ಅವಾಗ ಅವನು ರಾತ್ರಿನೇ ಬೇಕಾದದ್ದೆಲ್ಲ ರೆಡಿ ಮಾಡ್ಬಿಡ್ತಿದ್ದ. ಇದೇ ತರ ಆ ದಿನ ಸಾಯಂಕಾಲ ಮೋಮೋಸ್ ಅವರು ಪಾನಿಪುರಿ ಗಾಲಿ ಆಗ್ಬಿಟ್ಟಿದೆ ಅಂತಾರೆ. ಆಮೇಲೆ ರಾತ್ರಿ ಎಲ್ಲ ಹೋದ ನಂತರ ಅವನು ಬರ್ತಾನೆ. ಮತ್ತೆ ಆ ಗಾಡಿಯನ್ನು ಕೆಳಗಡೆ ತಳ್ಬಿಟ್ಟು ಹೋಗ್ಬಿಡ್ತಾನೆ. ಆ ಗಾಡಿಯನ್ನು ಮುಟ್ತಾರೋ ಇಲ್ವೋ, ತಕ್ಷಣ ಮಳೆ ಬರಕ್ಕೆ ಶುರು ಆಗತ್ತೆ. ಆ ಒಂದು ಸ್ಮಶಾನದಲ್ಲಿ ಸ್ಪೂನ್ ಇಟ್ಕೊಂಡು ಸತ್ತೋದ್ರಲ್ವಾ, ಅದೇ ಅಜ್ಜಿ ಅವ್ರ ಮುಂದೆ ಬಂದು ನಿಂತ್ಕೊಂಡಿರ್ತಾಳೆ. ಎಲ್ಲರೂ ಅವರನ್ನು ನೋಡಿ ಭಯಪಡ್ತಾರೆ. ಅಮ್ಮ ಸತ್ತೋಗ್ಬಿಟ್ಟಿದ್ರಲ್ಲ, ಅನ್ಸುತ್ತೆ ಅವ್ರದೇ ಆತ್ಮ ಅಂತ. ಓಡ್ರಿ ಇಲ್ಲಿಂದ. ಅಕ್ಕದ ಪಕ್ಕದಲ್ಲಿರುವ ಎಲ್ಲ ಅಂಗಡಿಯವರು ಅದನ್ನ ನೋಡಿ ಭಯಪಟ್ಕೊಂಡು ಓಡೋಗ್ಬಿಡ್ತಾರೆ. ಅದರ ನಂತರ ಅಜ್ಜಿ ಅಂತಾರೆ, ಅಮ್ಮ, ಇದು ಎಲ್ಲ ನಾನು ನಿನಗೋಸ್ಕರನೇ ಮಾಡಿದ್ದು. ಈ ಸ್ಪೂನ್ ನಿನ್ನತ್ರನೇ ಇಟ್ಕೋ. ಪಾನಿಪೂರಿಗೂ ಮತ್ತೆ ಮೋಮೋಸ್ಗೂ ಯಾವಾಗ್ಲೂ ಕಡಿಮೆನೆ ಇರೋದಿಲ್ಲ, ಅರ್ಥ ಆಯ್ತಾ? ನೀನು ಭಿಕ್ಷೆ ಬೇಡ್ಬೇಡ. ಅವತ್ತು ನಿನಗೆ ದುಡ್ಡು ಕೊಟ್ಟ ಅಲ್ವಾ, ಅವನು ಬೇರೆ ಯಾರೂ ಅಲ್ಲ, ನನ್ನ ಮೊಮ್ಮಗ. ಅವತ್ತಿಂದ ನಿನ್ನನ್ನ ಅವರು ಹುಡುಕ್ತಾ ಇದ್ದಾರೆ. ಆದ್ರೆ ನೀನು ಅವ್ರಿಗೆ ಸಿಕ್ಕೇ ಇಲ್ಲ. ನಾಳೆ ಹೋಗಿ ಅವ್ರನ್ನ ಮೀಟ್ ಮಾಡು. ನಡೆದ ಎಲ್ಲ ವಿಷಯವನ್ನು ಹೇಳು. ಅವ್ರ ಜೊತೆನೇ ಇರು. ಅವನು ಅನಾಥ ಆಗ್ಬಿಟ್ಟ. ಆಮೇಲೆ ಅವಳು ಬೇಗ ಆ ಸ್ಪೂನನ್ನ ಎತ್ಕೊಂಡು ಹೊರಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಅವಳು ಆದಿತ್ಯನ ಹೋಗಿ ಮೀಟ್ ಮಾಡ್ತಾಳೆ. ಮತ್ತೆ ನಡೆದ ವಿಷಯವನ್ನು ಹೇಳ್ತಾಳೆ. ನಿನ್ನ ಶ್ರಮ ನೋಡಿ ನಾನು ತುಂಬಾ ಖುಷಿಯಾಗಿದ್ದೀನಿ ತಂಗಿ. ನೀನ್ ಮೋಮೋಸ್ ಮತ್ತೆ ಪಾನಿಪುರಿ ಮಾರು, ಆದ್ರೆ ನೀನ್ ನನ್ ಜೊತೆನೆ ಇರು ನನ್ ಮನೆಯಲ್ಲಿ. ಆವತ್ತಿಂದ ಆದಿತ್ಯ ಜೊತೆಗೆ ನಂದಿತಾ ಅದೇ ಮನೆಯಲ್ಲೇ ಇರ್ತಿದ್ಲು. ಮತ್ತೆ ಅವರು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ರು. ಯಾಕಂದ್ರೆ ಅದೇ ಜಾಗದಲ್ಲಿ ಬೇರೆ ಯಾರು ಪಾನಿಪುರಿ ಮಾಡ್ತಿರ್ಲಿಲ್ಲ. ಅವರು ತುಂಬಾನೇ ಸಂತೋಷವಾಗಿ ಇರ್ತಿದ್ರು. ಅನಿಕೇತ್ ಮೆಹರಾ ಕುಟುಂಬದ ತುಂಬಾ ಮುದ್ದು ಮಗ. ಅನಿಕೇತಿನ ಅಣ್ಣನಿಗೆ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಆದ್ರೆ ಅನಿಕೇತ್ ಕಾಲೇಜಲ್ಲಿ ಒಂದು ಹುಡ್ಗಿನ ಲವ್ ಮಾಡಿ ಆ ಹುಡ್ಗಿನೇ ಮದ್ವೆ ಮಾಡ್ಕೋಬೇಕನ್ಕೋತಾನೆ. ಅವರು ಇಬ್ರು ಮದ್ವೆ ಕೂಡ ಮಾಡ್ಕೋತಾರೆ. ನೇನಾಗೆ ಮದ್ವೆ ಆಗಕ್ಕಿಂತ ಮುಂಚೆ ಅನುರಾಧ ಮತ್ತೆ ಅವರ ಅತ್ತೆಯ ಅಡಿಗೆನೆ ಎಲ್ಲಾರ್ಗೂ ಇಷ್ಟ ಆಗ್ತಾ ಇತ್ತು. ಆದ್ರೆ ಮದ್ವೆ ಆಗಿ ಮನೆಗೆ ಬಂದ ಹೊಸ ಸೊಸೆ ಅಡ್ಗೆ ಮಾಡಕ್ಕೆ ಶುರು ಮಾಡದ ನಂತರ ಎಲ್ಲರಿಗೂ ಆ ಅಡ್ಗೆ ಮಾತ್ರ ಇಷ್ಟ ಆಗ್ತಿತ್ತು. ಆದ್ರೆ ಇವರಿಬ್ರು ಬೇರೆ ಸ್ಟೇಟ್ ಆಗಿರೋದ್ರಿಂದ ಹರಿಯಾಣ ಸ್ಟೇಟ್ ಇಂದ ಬಂದಿರುವ ಹೊಸ ಸೊಸೆ ಮಾಡುವ ಅಡಿಗೆ ಇವ್ರಿಗೆ ಇಷ್ಟ ಆಗೋದಿಲ್ಲ. ವಾ, ಎಂತ ಕೈ ರುಚಿ ಅಡಗಿದೆ ನಿನ್ನ ಕೈಯಲ್ಲಿ. ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಸ್ವಾದಿಷ್ಟವಾದ ಆಹಾರ ಮಾಡ್ತೀಯ ನೀನು. ಆಹಾಹಾ, ನಿನ್ನ ಕೈ ರುಚಿಯನ್ನು ತಿಂದು ಯಾರೂ ಹೇಳಕ್ಕಾಗಲ್ಲ ನೀನು ಪಂಜಾಬಿನವಳು ಅಲ್ಲ ಅಂತ. ನೀವು ಸರಿಯಾಗಿ ಹೇಳಿದ್ರಿ ಅಪ್ಪ. ಇಷ್ಟು ಒಳ್ಳೆ ಆಹಾರವನ್ನು ನನ್ನ ಹೆಂಡತಿ ಅನುರಾಧ ಪಂಜಾಬಿನವಳು ಆದ್ರೂ ಸಹ ಮಾಡಕ್ಕಾಗಲ್ಲ. ಆ ಮಾತು ಕೇಳಿದ ತಕ್ಷಣ ದೊಡ್ಡ ಸೊಸೆಗೆ ಕೋಪ ಬರುತ್ತೆ. ಆದ್ರೆ ಮನ್ಸಲ್ಲಿ
ಅವಳಿಗೂ ಅವರ ಚಿಕ್ಕ ಸೊಸೆ ಮಾಡುವ ಅಡಿಗೆ ತುಂಬಾನೇ ಇಷ್ಟ ಆಗಿರುತ್ತೆ. ಅತ್ತೆ, ಸುಳ್ಳು ಹೇಳ್ಬಾರ್ದತ್ತೆ, ನಿಜವಾಗ್ಲೂ ನೈನಾ ಅಡಿಗೆ ಚೆನ್ನಾಗ್ ಮಾಡ್ತಾಳೆ, ನಿಮ್ಗಿಂತ ನನ್ಗಿಂತಾನು. ಅರೆ ಬಾಯ್ ಮುಚ್ಚು, ಅವಳು ಏನ್ ಚೆನ್ನಾಗ್ ಅಡಿಗೆ ಮಾಡ್ತಾಳೆ. ನೀನ್ ನೋಡ್ತಿರು, ಇವತ್ತು ನಾನ್ ಅಡಿಗೆ ಮಾಡ್ತೀನಿ. ನಾನ್ ಮಾಡೋ ಅಡಿಗೆನ ಎಲ್ಲರೂ ಚಪ್ಪರ್ಸ್ಕೊಂಡ್ ತಿಂತಾರೆ. ಹಾ, ನೀವ್ ಮಾಡೋದ್ ಮಾಡಿ. ಆಲ್ರೆಡಿ ಅವಳ ಅಡಿಗೆನ ಶುರು ಮಾಡ್ಬಿಟ್ಟಿದ್ದಾಳೆ. ಏನ್ ಸುವಾಸನೆ, ಯಾವಾಗ ತಿನ್ಬೇಕು ಅಂತ ಅನ್ಸ್ತಾ ಇದೆ. ಸೂಪರ್ ಆಗಿ ಮಾಡಿರ್ತಾಳೆ ಅಡ್ಗೆ ಹಂಗಂತ ಹೇಳ್ತಿದ್ದಾಗ ಲತಾ ಅವ್ರು ಮಾಡಿರೋ ಅಡಿಗೆನ ಎಲ್ಲರಿಗೂ ಬಡಿಸ್ತಾರೆ. ಅದೇ ಸಮಯದಲ್ಲಿ ನಯನಾ ಅಲ್ಲಿಗೆ ಅವಳು ಮಾಡಿರೋ ತಗೊಂಡ್ ಬರ್ತಾಳೆ. ಆ ಸುವಾಸನೆಯಿಂದಾನೆ ಎಲ್ಲರೂ ಅದನ್ನ ತಿನ್ಬೇಕು ಅಂತ ಮೈಂಡ್ ಬದಲಾಯಿಸ್ಕೋತಾರೆ. ಆಮೇಲೆ ಲತಾ ಮಾಡೋದ್ ತಿಂದೆ ನಯನಾ ಮಾಡಿರೋದನ್ನ ತಿನ್ನಕ್ ಶುರು ಮಾಡ್ತಾರೆ. ವಾವ್ ಸೊಸೆ, ಈ ಪಲ್ಯ ಖಂಡಿತ ನೀನೇ ಮಾಡಿರೋದು. ಹೌದು ಮಾವ. ವಾ ನೈನಾ, ನಿನ್ ಕೈಲಂತೂ ಮ್ಯಾಜಿಕ್ ಇದೆ. ಯಾವುದೇ ಬೋರ್ ಆಗೋಂತ ಪಲ್ಯಗೆ ನೀನ್ ರುಚಿ ಕೊಡ್ತೀಯ. ಎಲ್ಲ ಸರಿಯಾಗಿ ಹೇಳ್ತಾ ಇದ್ದೀರಾ, ನಿಜ ಖುಷಿ ಆಗುತ್ತೆ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಯನ ಮಾಡಿರುವ ಅಡಿಗೆನೇನೆ ತಿನ್ಬಿಡ್ತಾರೆ. ಆದ್ರೆ ಅಲ್ಲೇ ಲತಾ ಮಾಡಿಟ್ಟಿರುವ ಅಡಿಗೆನ ಯಾರು ಕೈ ಕೂಡ ಇಡೋದಿಲ್ಲ. ಬಿಡಿ ಅತ್ತೆ, ನಿಮ್ ಕೈಲಿ ಅವಳನ್ನ ಸೋಲ್ಸಕ್ ಆಗೋದಿಲ್ಲ. ನಾಳೆ ನಾನು ಪಂಜಾಬಿ ಚೋಲೆ ಭಟೂರೆ ಮಾಡಿ ಎಲ್ಲಾರು ಹೆಂಗ್ ನನ್ ಕಡೆ ತಿರ್ಗಿಸ್ಕೋತೀನಿ ಅಂತ ನೋಡಿ. ಮಾರನೇ ದಿನ ಅನುರಾಧ ಚೋಲೆ ಭಟೂರೆ ಮಾಡ್ತಾಳೆ. ಅರೇ ದೊಡ್ಡ ಸೊಸೆ, ಇನ್ನ ಚೋಲೆ ಭಟೂರೆ ಮಾಡಿದಾಗಿಲ್ವಾ? ಅತ್ತೆ, ಆಗ್ತಾ ಬರ್ತಿದೆ. ಚೆನ್ನಾಗ್ ಅಡಿಗೆ ಮಾಡ್ಬೇಕಂದ್ರೆ ಸಮಯ ಆಗತ್ತಲ್ವಾ? ನೀವು ಸ್ವಲ್ಪ ತಿಂದ್ ನೋಡಿ ಚೆನ್ನಾಗಿದ್ಯಾ ಅಂತ. ತಿಂತಿದ್ರೆ ರುಚಿ ಚೆನ್ನಾಗಿದೆ, ಬಾ ಎಲ್ಲಾರ್ಗೂ ಬಡ್ಸೋಣ. ಅನುರಾಧ ಎಲ್ಲಾರ್ಗೂ ಚೋಲೆ ಭಟೂರೆ ಬಡಿಸ್ತಾಳೆ. ಎಲ್ಲಾರು ತಿಂತಾ ಇರ್ತಾರೆ. ಆಗ ನಯನ ದೇವಸ್ಥಾನದಿಂದ ಬರ್ತಾಳೆ. ಅಯ್ಯೋ ಏನಕ್ಕ, ನೀವ್ಯಾಕ್ ಚೋಲೆ ಭಟೂರೆ ಮಾಡಿದ್ರಿ? ನಾನು ಎಲ್ಲಾರ್ಗೂ ಪಾವ್ ಭಾಜಿ ಮಾಡಿಟ್ಟಿದೆ, ಅದು ನಿಂಬು ಹಾಕಿ ಚಟ್ಪಟ ಅಂತಿತ್ತು. ಹಂಗಂತ ಕೇಳಿದ ತಕ್ಷಣ ಎಲ್ಲಾರ್ಗೂ ಬಾಯಲ್ಲಿ ನೀರುರುತ್ತೆ. ಮತ್ತೆ ಅದೇ ತಿನ್ಬೇಕು ಅಂತ ನಯನನ ತರಕ್ ಹೇಳ್ತಾರೆ. ನಯನ ಪಾವ್ ಭಾಜಿ ಎತ್ಕೊಂಡ್ ಬಂದಿದ ತಕ್ಷಣ ಎಲ್ಲಾರು ಅದನ್ ತಿನ್ನಕ್ ಶುರು ಮಾಡ್ತಾರೆ. ಅನುರಾಧ ಮಾಡಿ ಚೋಲೆ ಭಟೂರಿನ ಯಾರು ಮುಟ್ಟೋದು ಕೂಡ ಇಲ್ಲ ಪಾಪ. ಅರೇವಾ, ಎಂತ ಸುವಾಸನೆ ಬರ್ತಿದೆ, ಇನ್ನು ಸ್ವಲ್ಪ ಕೊಡಲ್ಲ? ಇದೇ ತಗೊಳ್ಳಿ. ವಾವ್ ಸೊಸೆ, ನೀನ್ ಬಂದಾಗಿಂದ ಆಹಾರದ ಮೇಳನೇ ಶುರುವಾಗಿದೆ ನಮ್ಮನೇಲಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಇವ್ರಿಬ್ರಿಗೂ ತುಂಬಾನೇ ಬೇಜಾರಾಗತ್ತೆ. ಅತ್ತೆ, ಇವಳ ಕೈಯಲ್ಲಿ ಏನ್ ಮ್ಯಾಜಿಕ್ ಇದೆ ಅಂತ ಗೊತ್ತಿಲ್ಲ. ಎಲ್ಲಾರನ್ನೂ ಅವಳ ಕಡೆ ತಿರ್ಗಿಸ್ಕೊಂಡ್ಬಿಟ್ಟಿದ್ದಾಳೆ ಇವಳು. ನೀವೇ ಹೇಳಿ ಅತ್ತೆ, ನಾನ್ ಮಾಡಿರೋ ಚೋಳೆ ಭಟೂರಿ ಚೆನ್ನಾಗಿರ್ಲಿಲ್ವಾ? ಏನು ಕಡಿಮೆ ಇಲ್ಲ ತಾಯಿ, ಆದ್ರೆ ಪಾವ್ ಭಾಜಿ ಅಂದಿದ ತಕ್ಷಣ ಇವರೆಲ್ಲ ಬಾಯ್ ಬಿಟ್ಕೊಂಡ್ ತಿನ್ನಕ್ ಶುರು ಮಾಡ್ತಾರೆ. ಈ ಚಿಕ್ಕ ಸೊಸೆ ಕೈಯಲ್ಲಿ ಏನ್ ಜಾದು ಇದೆ ಅಂತ ಯಾರಿಗ್ ಗೊತ್ತು? ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಒಂದಿನ ನಯನಾ ಅವರ ಭಾವ ಕರೆದು ಹೀಗಂತಾರೆ. ನೈನಾ, ನೈನಾ. ಹೇಳಿ ಅಮ್ಮವ. ನೈನಾ, ನಾಳೆ ನಮ್ಮ ಬಾಸ್ ಮತ್ತೆ ಅವ್ರ ವೈಫ್ ಡಿನ್ನರ್ಗೆ ಬರ್ತಿದ್ದಾರೆ. ಹಾಗಾಗಿ ನೀನು ಏನಾದ್ರೂ ಚೆನ್ನಾಗಿ ತಯಾರು ಮಾಡು. ಖಂಡಿತ ಮಾವ. ಯಾಕ್ರಿ, ಇವ್ರೇ ಯಾಕೆ ಮಾಡ್ಬೇಕು? ನನ್ ಕೈಲಿ ಮಾಡಕ್ಕಾಗಲ್ವಾ? ಒಂದ್ ವೇಳೆ ನಮ್ಮ ಬಾಸ್ ಬಂದಿಲ್ಲ ಅಂದ್ರೆ ನೀನು ಅಡುಗೆ ಮಾಡ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ವಿಷಯ ಏನಂದ್ರೆ ನಮ್ಮ ಬಾಸ್ ಮತ್ತೆ ಅವರ ಹೆಂಡತಿ ಊಟಕ್ಕೆ ಬರ್ತಿದ್ದಾರೆ. ಮತ್ತಿದು ನನ್ನ ಪ್ರಮೋಷನ್ನ ವಿಷಯ. ಹಾಗಾಗಿ ನಾನೇನು ರಿಸ್ಕ್ ತಗೊಳ್ತಾ ಇಲ್ಲ. ನಿನಗ್ ಗೊತ್ತಲ್ಲ, ನಮ್ ಬಾಸ್ ಪಕ್ಕ ಪಂಜಾಬಿಯವರಂತ. ಮತ್ತೆ ಅವ್ರ ರುಚಿಯಾದ ಆಹಾರ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಮಾರನೇ ದಿನ ಅಡಿಗೆ ಎಲ್ಲ ಮಾಡಿ ನಯನ ರೆಡಿಯಾಗಿಟ್ಟಿರ್ತಾಳೆ. ಆಗ ಅವ್ರ ಭಾವನ ಬಾಸ್ ಮತ್ತೆ ಅವ್ರ ಹೆಂಡತಿ ಊಟಕ್ಕೆ ಬರ್ತಾರೆ. ಎಲ್ಲರೂ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಡಿನ್ನರ್ ಮಾಡ್ತಾರೆ. ಆ ಅಡಿಗೆ ತಿಂದು ಬಾಸ್ ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾರೆ. ವಾವ್, ಎಂತ ಅದ್ಭುತ ಆಹಾರ. ಈ ರೀತಿ ಆಹಾರ ಅಂತ ನಾನು ದೊಡ್ಡ ಹೋಟೆಲ್ನಲ್ಲೂ ತಿಂದಿಲ್ಲ. ನಿಜವಾಗ್ಲೂ ಈ ಅಡಿಗೆ ತುಂಬಾ ತುಂಬಾ ಯಮ್ಮಿ ಆಗಿದೆ ಗೊತ್ತಾ? ನೀನ್ ತುಂಬಾ ಅದೃಷ್ಟವಂತ ಶುಭಂ, ನಿನ್ನ ಹೆಂಡತಿ ಇಷ್ಟೊಂದು ರುಚಿಕರ ಆಹಾರ ಮಾಡ್ತಾಳೆ. ಸರ್, ಇಲ್ಲ, ಈ ಅಡುಗೆ ನನ್ನ ಚಿಕ್ಕ ತಮ್ಮನ ಹೆಂಡತಿ ನೈನಾ ಮಾಡಿರೋದು. ನೈನಾ ಹರಿಯಾಣದವಳು. ಮತ್ತೆ ಇವ್ರದ್ದು ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿದೆ. ಆದ್ರೆ ಅಡುಗೆ ಮಾಡೋದ್ರಲ್ಲಿ ಇವ್ರ ಮುಂದೆ ಯಾರೂ ಇಲ್ಲ. ನಯನನ ಹೊಗಳಿದ ನಂತರ ಅವರು ಅಲ್ಲಿಂದ ಮನೆಗೆ ಹೊರಡ್ತಾರೆ. ಅದನ್ನ ನೋಡಿ ಅನುರಾಧಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಅತ್ತೆ ಹತ್ರ ಅಂತಾಳೆ, ಅತ್ತೆ ಜಾಸ್ತಿ ಆಯ್ತತ್ತೆ. ಮುಂಚೆ ಏನೋ ಮನೆಯವ್ರು ಮಾತ್ರ ಅವಳನ್ನ ಹೊಗಳ್ತಿದ್ರು, ಇವಾಗ ಆಚೆಯಿಂದ ಬರೋರು ಕೂಡ ಅವಳನ್ನೇ ಹೊಗಳ್ತಿದ್ದಾರೆ. ಇದಕ್ಕೆ ತಿಳ್ಕೊಬೇಕಂದ್ರೆ ಒಂದೇ ದಾರಿ ಇದೆ, ಅವಳು ಕೊನೆಗೆ ಅಡಿಗೆ ಹೆಂಗ್ ಮಾಡ್ತಾಳೆ ಅಂತ. ಮತ್ತದೆಂಗೆ? ಅವಳನ್ನ ಗಮನಿಸ್ಬೇಕು. ಅವರಿಬ್ರು ಅವ್ರ ಅರಕತೆನ ಶುರು ಮಾಡ್ಬಿಡ್ತಾರೆ. ಮಾರನೇ ದಿನ ನಯನ ಕಿಚನಲ್ಲಿ ಅಡ್ಗೆ ಮಾಡ್ತಿರುವಾಗ ಅವರಿಬ್ರು ಅವಳಿಗೆ ಗೊತ್ತಿಲ್ದೇ ಇರೋ ತರ ಅವಳನ್ನ ನೋಡ್ತಾರೆ. ಅಯ್ಯೋ ಜರ್ಗೆ ಸೊಸೆ, ಅಷ್ಟದ ನಂತರ ಅವಳು ಏನ್ ಆಗ್ತಿದ್ದಾಳೆ ಅಂತ ನೋಡಕ್ ಬಿಡು ನನ್ಗೆ. ಅತ್ತೆ, ಉಪ್ಪು ಮತ್ತೆ ಖಾರ ಹಾಕ್ತಂಗ ಅನ್ಸ್ತಿದೆ ನನ್ಗೆ ನೋಡಿ. ಗ್ಯಾರಂಟಿ ಇಲ್ದೆ ಹೇಳಿದ್ರೆ ಅದು ಹೆಂಗಮ್ಮ? ನೀನು ಆ ಕಡೆ ಹೋಗು, ನಾನೇ ನೋಡ್ತೀನಿ. ಅವ್ರು ಎಷ್ಟೋ ನೋಡಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅಲ್ಲಿ ಏನ್ ನಡೀತಿದೆ ಅಂತ ಅವ್ರಿಗೆ ಕಾಣ್ಸಲ್ಲ. ಅತ್ತೆ, ಒಂದ್ ಕೆಲ್ಸ ಮಾಡಿ, ಏನ್ ಆಗ್ತಿದ್ದಾಳೆ ಅಂತ ನೀವೇ ಹೋಗಿ ಕೇಳ್ಬೋದಲ್ವಾ? ಹೋಗೇ ಹುಚ್ಚಿ, ನಾನ್ ಯಾಕೆ ನನ್ ಮಾನ ಮರ್ಯಾದೆ ಬಿಟ್ಟು ಹೋಗಿ ಕೇಳಲಿ? ಆ ಅತ್ತೆ ಸೊಸೆ ಇಬ್ರು ಕುಕಿಂಗ್ ಶೋ ನೋಡೋದೇನು, ಯೂಟ್ಯೂಬ್ ನೋಡೋದೇನು ಅಂತ ಡಿಶಸ್ ಎಲ್ಲ ಕಲ್ತ್ಕೋತಾರೆ. ಮತ್ತೆ ಯಾವಾಗ್ಲೂ ಅದನ್ನ ಪ್ರಯೋಗ ಮಾಡೋದೇ ಕೆಲ್ಸ. ಆದ್ರೂ ನಾಯನ ತರ ಅಡ್ಗೆ ಮಾಡಕ್ಕಾಗಲ್ಲ. ಅದಕ್ಕೆ ಅವ್ರೊಂದ್ ಪ್ಲಾನ್ ಹಾಕ್ತಾರೆ.
ಯಾವಾಗ್ಲೂ ನಯನ ಜೊತೆನೇ ಇರೋದು, ಅವಳು ಏನ್ ಮಾಡ್ತಾಳೆ ಅಂತ ನೋಡೋದು. ಆದ್ರೆ ನಯನ ಸ್ವಲ್ಪ ಇರಿಟೇಟ್ ಆಗ್ತಿದ್ಲು. ಉಫ್, ಈ ಅಕ್ಕನಿಗೆ ಅತ್ತೆಗೆ ಏನಾಯ್ತು? ಯಾವಾಗ್ಲೂ ನನ್ನ ನೋಡ್ತಾನೆ ಇರ್ತಾರೆ. ಆಮೇಲೆ ಅವಳು ಹಾಕುವ ಒಂದು ಮಸಾಲೆಯನ್ನು ನೋಡ್ಬಿಡ್ತಾರೆ. ಅತ್ತೆ, ಅವಳು ಹಾಕೋ ಮಸಾಲೆನ ನಾನ್ ನೋಡ್ಬಿಟ್ಟೆ. ಅವಳು ನಮ್ಮನೇಲಿ ಇಡ್ತೀವಲ್ವಾ ಮಸಾಲ, ಅದನ್ನ ಅವಳು ಹಾಕ್ತಾ ಇಲ್ಲ ಅತ್ತೆ. ಅವಳು ಏನೋ ಮಸಾಲ ಹಾಕ್ತಿದ್ದಾಳೆ. ಹಾ, ಹೌದಾ? ಅದಕ್ಕೇನಾ ಅದು ಅಷ್ಟು ರುಚಿಯಾಗಿರೋದು? ಏನಾಗ್ತಿದ್ದಾಳೆ? ಒಂದ್ ವೇಳೆ ಏನಾದ್ರೂ ಅವಳು ಮಾಯ ಮಂತ್ರ ಮಾಡ್ತಿದ್ದಾಳೇನೋ. ಬಾ ಹೋಗ್ ನೋಡೋಣ. ಯಾರಿಗೂ ಏನಾಗ್ಬಾರ್ದು ಕಣೆ, ಅದಕ್ಕೆ ಇದೇನು ಅಂತ ಮುಂಚೆನೆ ನೋಡ್ಬೇಕು. ಅಯ್ಯೋ ಅತ್ತೆ, ಹೋಗ್ ನೋಡೋಣ. ಆದ್ರೆ ಇವಾಗ ಬೇಡ, ನಾವು ಆಮೇಲೆ ಹೋಗ್ ನೋಡೋಣ. ನಮಗ್ ಗೊತ್ತಾಯ್ತಂತ ನಮ್ಮೇಲೆ ಮಂತ್ರ ಮಾಡಿ ನಮ್ಮನ್ನೇನಾದ್ರೂ ಇಲಿ ಬಿಲಿ ಅಂತ ಮಾಡ್ಬಿಟ್ರೆ? ಆಹಾ, ಹೌದು ಕಣೆ, ಸರಿಯಾಗೇ ಹೇಳ್ದೆ ಬಿಡು. ರಾತ್ರಿ ಹೋಗ್ ನೋಡೋಣ. ನನ್ಗೆ ಇಲಿ ಬಿಲಿ ಆಗ್ಬೇಕಂತ ಇಷ್ಟ ಇಲ್ಲ. ರಾತ್ರಿ ಆದ್ಮೇಲೆ ಅವ್ರು ಹೋಗಿ ಅದ್ರಲ್ಲಿ ಏನಿದೆ ಅಂತ ನೋಡ್ತಾರೆ. ನೋಡಿದ್ರೆ ಅದ್ರಲ್ಲಿ ನಾರ್ಮಲ್ ಮಸಾಲ ಇರುತ್ತೆ. ಇದು ನಾನ್ ತರ್ತೀನಲ್ಲ ಅದೇ ತರ ಇದೆಯಾ ಮಸಾಲ? ಮತ್ತೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿದೆ? ಅತ್ತೆ, ಮಸಾಲೆ ಡಿಫ್ರೆನ್ಸ್ ಇಲ್ಲ. ಇವಳೇನೋ ಮಾಯೆ ಮಂತ್ರೆ ಮಾಡ್ತಿದ್ದಾಳೆ. ಇವಳೇನೋ ಜಾದೂಗರ್ನಿ ಅಂತ ನನಗೆ ಅನಿಸ್ತಿದೆ. ಹಂಗಂತ ಅನ್ಕೊಂಡು ಮಾರನೇ ದಿನ ಬೆಳಗ್ಗೆನೆ ಅವ್ರು ಎಲ್ಲಾರ್ನೂ ಕರ್ದು, ನೋಡ್ರಿ, ಇವಳು ಚಿಕ್ಕ ಸೊಸೆ ಇದ್ದಾಳಲ್ವಾ, ಇವಳು ಸಾಮಾನ್ಯದವಳಲ್ಲ, ಇವಳು ಜಾದೂಗರ್ನಿ. ಇವಳು ಜಾದೂಗರ್ನಿ. ಹ, ಏನ್ ಹೇಳ್ತಿದ್ದೀರಾ ಅತ್ತೆ? ಹೇಳು, ನೀನು ಮಸಾಲೆ ಡಬ್ಬನ ಯಾಕ್ ಬೇರೆ ಇಟ್ಟಿದ್ಯಾ? ಅದು ನಮ್ಮ ಅಜ್ಜಿನೇ ಅವ್ರ ಕೈಯಾರ ಎಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡ್ ಬಂದು ಅವರೇ ಮಾಡುವ ಮಸಾಲೆ. ಅದು ಚೆನ್ನಾಗಿರುತ್ತೆ. ಅದನ್ನೇ ಸಪ್ರೇಟ್ ಆಗಿ ಇಟ್ಕೊಂಡು ನಾನು ಅಡಿಗೆಯಲ್ಲೇ ಯೂಸ್ ಮಾಡ್ಕೋತೀನಿ. ಅದನ್ನೇ ಡಾಬಾ ಅಲ್ಲಿ ಕೂಡ ಎಲ್ಲರೂ ಯೂಸ್ ಮಾಡ್ತಾರೆ. ಅದು ನಿಮ್ಮ ಮನ್ಸನ್ನ ಗೆಲ್ಬೇಕು ಅಂತ ನಾನು ನಿಮ್ಗೆ ಒಳ್ಳೆ ಅಡ್ಗೆ ಮಾಡ್ಕೊಡ್ಬೇಕಂತ ನಾನ್ ಮಸಾಲೆಯಲ್ಲಿ ತಗೊಂಡ್ ಬಂದೆ. ನಿಮ್ಮೆಲ್ಲರಿಗೂ ಆತರ ಇಷ್ಟ ಅಂತ ಇವ್ರಂದ್ರು. ಅದಕ್ಕೆ ಆತರ ಅಡಿಗೆ ನಿಮ್ಗೆ ಮಾಡ್ಕೊಟ್ಟೆ. ಆದ್ರೆ ನೀವ್ ಕೊನೆಯಲ್ಲಿ ನನ್ನ ಜಾದೂಗಾರ್ನಿ ಅಂತ ಅನ್ಕೊಂಡ್ಬಿಟ್ರಿ. ನನ್ನನ್ನೇ ಹಿಂಗ್ ತಪ್ಪು ತಿಳ್ಕೊಂಡ್ಬಿಟ್ರೆ ನಾನ್ ಖಂಡಿತ ಮತ್ತೆ ನಾನು ಈ ಮನೇಲಿ ಇರ್ಬೇಕಂತ ಅನ್ಕೋತಾನೆ ಇಲ್ಲ. ನೋಡ್ರಿ, ನಾನ್ ಇನ್ಮೇಲೆ ಈ ಮನೇಲಿ ಇರೋದೇ ಇಲ್ಲ ರೀ. ಮೈಯವಳೇನೇ ಮಾಡ್ತಿದ್ರು, ನಿಮ್ಮ ಹೃದಯ ಗೆಲ್ಲೋಕೆ ಮಾಡ್ತಿದ್ಲು. ಆಗ ಅವ್ರಿಬ್ರಿಗೂ ಅವ್ರು ಮಾಡಿದ ತಪ್ಪು ಅಂತ ಅರ್ಥ ಆಗುತ್ತೆ. ಆಗ ಅವರಿಬ್ರು ಕೈ ಮುಗಿದು ಕ್ಷಮಾಪಣೆ ಕೇಳ್ತಾರೆ. ಆಮೇಲೆ ಅವರೆಲ್ಲರೂ ಸಂತೋಷವಾಗಿರ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।